ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಅನ್ಸುತ್ತೆ ಉಪೇಂದ್ರ ಅವ್ರ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ನ ತಂದು. ಇದುವರೆಗೂ ಕೂಡ ಅವರ ತತ್ವ ಸಿದ್ಧಾಂತಗಳು ಅವ್ರಿಗೆ ಅರ್ಥ ಆಗ್ತಿದೆ ಹೊರತು ಜನಕ್ಕೆ ಅರ್ಥ ಆಗ್ತಿಲ್ಲ. ಮುಖ್ಯವಾಗಿ ಅಲ್ಲಿ ಸಮಸ್ಯೆ ಹಾಕೋದಂದ್ರೆ ಅವರೇ ಚುನಾವಣೆಗೆ ನಿಲ್ಲಲ್ಲ ಅಂತಾರೆ. ಈ ರೀತಿ ತೊಂದರೆಗಳು ಬಂದಾಗ ಯಂಗ್ ಜನರೇಷನ್ ಯಂಗ್ಸ್ಟರ್ಸ್ಗಳು ಯಾವ ಕಡೆ ಎಲ್ಲ ಜೈಕಾರ ಹಾಕೋರ್ ಕಡೆನೆ ಹೋಗ್ತಾರೆ. ರೀಚ್ ಆಗೋದು ಹೆಂಗೆ ಸರ್? ಏನ್ ಗೊತ್ತಾ, ಪ್ರಜಾಕೀಯ ಅಥವಾ ಯಾವುದೇ ಆದ್ರೂ ಇಲ್ಲಿ ಸಾಮಾಜಿಕ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ದೆ, ಸೋಷಿಯಲ್ ಇಂಜಿನಿಯರಿಂಗ್ ಅನ್ನು ವ್ಯವಸ್ಥೆ ಅರ್ಥ ಮಾಡ್ಕೊಳ್ದೆ ರಾಜಕೀಯ ಪಕ್ಷಗಳು ಕ್ಲಿಕ್ ಆಗಲ್ಲ. ಕಾಂಗ್ರೆಸ್ ಇಟ್ ಹ್ಯಾಸ್ ಎ ಹಿಸ್ಟ್ರಿ ಆಫ್ 100 years. ನೀವು ಒಂದು ಈಸಿಯಾಗಿ ಏನೋ ಮುಗಿಸ್ಬಿಡ್ತೀನಿ, ನೀವು ಕಾಂಗ್ರೆಸ್ ಮುಕ್ತ ಬಿಡ್ತಾ ಆಗಲ್ಲ. BJP ಅಷ್ಟೇ, ಇಟ್ ಹ್ಯಾಸ್ ಸಮ್ ಇತಿಹಾಸ, ಇಟ್ಸ್ ಹ್ಯಾಸ್ ಸಮ್ ಸ್ಯಾಕ್ರಿಫೈಸ್. ಆ ಪಕ್ಷ ಇರುತ್ತೆ, 2 ಸ್ಟ್ರಾಂಗ್ ಪಕ್ಷಗಳಿದ್ರೆ. ಮತ್ತೊಂದು JDS ದೇವೇಗೌಡರ ಕುಟುಂಬದಿಂದ, ದೇವೇಗೌಡರ ಒಂದು ಹೋರಾಟದಿಂದ ಬಂದಂತ ಪಕ್ಷ, ಅದು ಇರುತ್ತೆ. ನೀವು ಹೊಸ ಪಕ್ಷ ಕಟ್ಟದಾರ ಅದಕ್ಕೊಂದು ಬೇಕಲ್ಲ ವೇದಿಕೆ, ಸೋಷಿಯಲ್ ಇಂಜಿನಿಯರಿಂಗ್ ಬೇಕಲ್ಲ. ಏನ್ ಹೇಳ್ತೀರಿ? ಸಮಾಜ ಸೃಷ್ಟಿ ಬಗ್ಗೆ ಪ್ರಜಾಕೀಯ ಮಾತಾಡಿದ್ಯಾ? ಇಲ್ಲ. ಸಮಾನತೆ ಬಗ್ಗೆ ಮಾತಾಡಿದ್ಯಾ? ಸಹಬಾಳ್ವೆ ಬಗ್ಗೆ ಮಾತಾಡಿದ್ಯಾ? ಸಹಿಷ್ಣುತೆ ಬಗ್ಗೆ ಮಾತಾಡಿ. ಸರ್, ಈಗ ಧರ್ಮದ ಯಾವ್ದೋ ಒಂದು ಇಶ್ಯೂ ಆಯ್ತು ಅಥವಾ ಯಾವ್ದೋ ಒಂದು ಡಿಫ್ರೆನ್ಸ್ ಆಯ್ತು, ಪ್ರಜಾಕೀಯ ಬಂದು ಇಳಿದು ಹೋರಾಟ ಮಾಡಿದ್ಯಾ? ಇಲ್ಲ. ಸರ್, ಎಲ್ಲಿ ನಾವು ಬಂದು ಧ್ವನಿ ಇಲ್ಲದವ್ರ ಪರ, ಅನ್ಯಾಯಕ್ಕೊಳಗಾದವ್ರ ಪರ ಹೋರಾಟಕ್ಕೆ ನಿಲ್ಲತ್ತಲ್ಲ, ಆಗ ಆ ಪಕ್ಷ ಎಮರ್ಜ್ ಆಗಕ್ಕೆ ಶುರು ಆಗುತ್ತೆ. ಆ ಒಂದು ಸಮುದಾಯದ ನಾಯಕತ್ವ, ಒಂದು ಗಟ್ಟಿ ನಾಯಕತ್ವ, ಈ ತರದೆಲ್ಲ ಪದೇ ಎದುರಿಗೆ ನಿಲ್ಲುವ ನಾಯಕತ್ವ, ಕಷ್ಟ ಬಂದಾಗ, ಸಮಸ್ಯೆ ಆದಾಗ ಎದುರಿಗೆ ನಿಲ್ಲುವ ನಾಯಕತ್ವ ಆದಾಗ ಪಕ್ಷಗಳು ಸ್ಟ್ರಾಂಗ್ ಆಗಿದೆ, ಎಮರ್ಜ್ ಆಗ್ತವೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.